ಹ್ಯಾಟ್ರಿಕ್ ವಿಕ್ಟರಿಯ ಟಾರ್ಗೆಟ್ನಲ್ಲಿ ಗುವಾಹಟಿಗೆ ಹಾರಿರುವಂತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಇವತ್ತು ರಾಜಸ್ಥಾನ ರಾಯಲ್ಸ್ ವಿರುದ್ಧ ಅಖಾಡಕ್ಕಿಳಿಯಲಿದೆ. ಎರಡೂ ತಂಡಗಳು ಕೂಡ ಇದುವರೆಗೆ ಸೋಲೆ ಕಾಣದೆ ಇರೋದ್ರಿಂದ ಯಾರು ಮೊದಲು ಮುಗ್ಗರಿಸ್ತಾರೆ ಎನ್ನುವಂತ ಕ್ಯೂರಿಯಾಸಿಟಿ ಕೂಡ ಇದೆ. ಅದೆಲ್ಲಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಎರಡೂ ತಂಡಗಳು ಕೂಡ ಸಾಲಿಡ್ ಫಾರ್ಮ್ನಲ್ಲಿವೆ. ಅದರಲ್ಲೂ IPLನ ಯಂಗೆಸ್ಟ್ ಓಪನರ್ಸ್ ಆಗಿರುವಂತ ಜೈಸ್ವಾಲ್ ಮತ್ತು ಸೂರ್ಯವಂಶಿ ಜೋಡಿಯೇ RCBಯ ಮೇನ್ ಟಾರ್ಗೆಟ್. ಪವರ್ ಪ್ಲೇನಲ್ಲೇ ವಿಕೆಟ್ ಕೊಡದೆ ಬಿಗ್ ಸ್ಕೋರ್ ಅನ್ನ ಸೆಟ್ ಮಾಡ್ತಾ ಇರುವಂತ ಈ ಜೋಡಿಯನ್ನ ಹೇಗೆ ಕಟ್ಟಿ ಹಾಕ್ತಾರೆ? ಬಾಸ್ ಬೇಬಿಗೆ ಬ್ರೇಕ್ ಹಾಕ್ತಾರಾ ಭುವನೇಶ್ವರ್ ಕುಮಾರ್? ಪವರ್ ಪ್ಲೇ ಸ್ಕೋರ್ ಗೇಮ್ ಡಿಸೈಡ್ ಮಾಡುತ್ತಾ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಹಾಲಿ ಚಾಂಪಿಯನ್ಸ್ ಆಗಿರುವಂತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಹೋಮ್ ಪಿಚ್ ನಲ್ಲಿ ಸತತ 2 ಪಂದ್ಯಗಳನ್ನ ಗೆದ್ದು 3ನೇ ಪಂದ್ಯಕ್ಕಾಗಿ ರಾಜಸ್ಥಾನಕ್ಕೆ ಹಾರಿದೆ. ಲಾಸ್ಟ್ ಸೀಸನ್ ಅಲ್ಲಿ ಅವೇ ಗೇಮ್ಸ್ ಎಲ್ಲಾ ಗೆದ್ದು ದಾಖಲೆ ಮಾಡಿದ್ರು. ಸೊ ಈ ಸೀಸನ್ ಕೂಡ ಅದೇ ಕಾನ್ಸೆಪ್ಟ್ ನಲ್ಲೇ ಇರ್ತಾರೆ. ಈಗಾಗಲೇ ಹೈದರಾಬಾದ್ ಮತ್ತು ಚೆನ್ನೈ ತಂಡಗಳನ್ನ ಸೋಲಿಸಿದ್ರು ಕೂಡ ರಾಜಸ್ಥಾನ ವಿರುದ್ಧದ ಗೆಲುವು ಅಷ್ಟು ಈಸಿ ಇಲ್ಲ. ಯಾಕಂದ್ರೆ ಅವರು 3ಕ್ಕೆ 3 ಪಂದ್ಯಗಳನ್ನ ಗೆದ್ದು ಈಗ 4ನೇ ಪಂದ್ಯಕ್ಕೆ ಕಾಲಿಡ್ತಿದ್ದಾರೆ. ಅಂಡ್ ರಾಜಸ್ಥಾನದ ಈ ಅಜೇಯ ಜರ್ನಿಯ ಮೇನ್ ಸ್ಟ್ರೆಂತೆ ಓಪನರ್ ಜೋಡಿ. ಅದರಲ್ಲೂ ಬಾಸ್ ಬೇಬಿ ಅಂತಾನೆ ಕರೆಸಿಕೊಳ್ತಿರುವಂತ ವೈಭವ್ ಸೂರ್ಯವಂಶಿ ವರ್ಲ್ಡ್ ಕ್ಲಾಸ್ ಬೌಲರ್ಗಳನ್ನು ಕೂಡ ಬೆಂಡೆತ್ತುತ್ತಾ ಇದ್ದು ಈಗ RCBಗೆ ಸೂರ್ಯವಂಶಿಯೇ ಮೇನ್ ಟಾರ್ಗೆಟ್ ಆಗ್ತಾರೆ. ಯಶಸ್ವಿ ಜೈಸ್ವಾಲ್ ಮತ್ತು ಸೂರ್ಯವಂಶಿ ಪವರ್ ಪ್ಲೇ ಫೈರ್. ರಾಜಸ್ಥಾನದ ಈ ಸಕ್ಸಸ್ಫುಲ್ ಜರ್ನಿ ಸೀಕ್ರೆಟ್ ಅಂದ್ರೆ ಅದು ಯಶಸ್ವಿ ಜೈಸ್ವಾಲ್ ಮತ್ತು ವೈಭವ್ ಸೂರ್ಯವಂಶಿ ಅವರ ಜೊತೆಯಾಟ. ಪವರ್ ಪ್ಲೇನಲ್ಲಿ ಈ ಜೋಡಿಯಿಂದ ಬರ್ತಾ ಇರುವಂತ ಸ್ಕೋರ್ ತಂಡಕ್ಕೆ ಭದ್ರ ಬುನಾದಿಯನ್ನೇ ಹಾಕೊಡ್ತಾ ಇದೆ. ಬ್ಯಾಟಿಂಗ್ ನಲ್ಲಿ ಇವರಿಬ್ರು ಕೂಡ ಮೇನ್ ಸ್ಟ್ರೆಂತ್ ಆಗಿದ್ದಾರೆ. ಆಲ್ರೆಡಿ ಈ ಸೀಸನ್ ಅಲ್ಲಿ ಆಡಿರುವಂತ 3ಕ್ಕೆ 3 ಪಂದ್ಯಗಳಲ್ಲೂ ಕೂಡ ಅದನ್ನ ಪ್ರೂವ್ ಮಾಡಿದ್ದಾರೆ. ವೈಭವ್ ಅವರ ಇನ್ನಿಂಗ್ಸ್ ಅಂತೂ ಎಕ್ಸ್ಟ್ರಾರ್ಡಿನರಿ ಆಗಿದೆ. ಸೊ ಇವರಿಬ್ರು ಹೇಗೆ ಕಮಾಲ್ ಮಾಡ್ತಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಕಳೆದ 3 ಪಂದ್ಯಗಳಲ್ಲಿ ಪವರ್ ಪ್ಲೇನಲ್ಲಿ ವಿಕೆಟ್ ಅನ್ನ ಕಳ್ಕೊಂಡಿಲ್ಲ. ಸೊ ಆ ರಾಜಸ್ಥಾನ ತಂಡದ ಬ್ಯಾಟಿಂಗ್ ಸ್ಟ್ರೆಂತ್ ನಲ್ಲಿ ಇವರಿಬ್ಬರ ಪಾತ್ರ ಅದೆಷ್ಟು ಮುಖ್ಯ ಆಗುತ್ತೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಕಳೆದ 3 ಪಂದ್ಯ ಅಂದ್ರೆ ಈ ಸೀಸನ್ ಅಲ್ಲಿ ರಾಜಸ್ಥಾನ ಆಡಿರುವಂತ 3 ಪಂದ್ಯಗಳಲ್ಲಿ ಇವರಿಬ್ರು ಕೂಡ ಪವರ್ ಪ್ಲೇನಲ್ಲಿ 1 ವಿಕೆಟ್ ಅನ್ನು ಕೂಡ ಕಳ್ಕೊಂಡಿಲ್ಲ. ಇನ್ನು ಮುಂಬೈ ಇಂಡಿಯನ್ಸ್ ವಿರುದ್ಧದ ಮ್ಯಾಚ್ ಅಲ್ಲಿ ಮಳೆ ಬಂದು 11 ಓವರ್ಗಳಿಗೆ ಪಂದ್ಯ ಸೀಮಿತ ಆಗಿತ್ತು. ಆ ಪಂದ್ಯದಲ್ಲಿ 3.2 ಓವರ್ ಅಂದ್ರೆ ಮೊದಲ 20 ಬಾಲ್ಗಳನ್ನ ಪವರ್ ಪ್ಲೇ ಅಂತೇಳಿ ಘೋಷಣೆ ಮಾಡಲಾಗಿತ್ತು. ಸೊ ಅಲ್ಲೂ ಕೂಡ ಇವರು ಪವರ್ ಪ್ಲೇನಲ್ಲಿ ವಿಕೆಟ್ ಅನ್ನ ಕಳ್ಕೊಂಡಿಲ್ಲ. ಸೊ ಇದು RRಗೆ ಇರುವಂತ ಅತಿ ದೊಡ್ಡ ಸ್ಟ್ರೆಂತ್ ಆಗುತ್ತೆ. ಅಂಡ್ ಇನ್ನೊಂದು ಮೇನ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಮೊದಲ ವಿಕೆಟ್ಗೆ 3 ಸಲ ಕೂಡ 70+ ರನ್ಸ್ಗಳ ಜೊತೆಯಾಟ ಬಂದಿದೆ. ಓಪನರ್ಗಳಾಗಿ ಬರುವಂತ ಆಟಗಾರರ ಇನ್ನಿಂಗ್ಸ್ ತಂಡಕ್ಕೆ ಎಷ್ಟು ಮುಖ್ಯ ಆಗುತ್ತೆ, ಜೊತೆಗೆ ಅವರ ಪಾರ್ಟ್ನರ್ಶಿಪ್ ಹೇಗಿರಬೇಕು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು. ಸೊ ಪವರ್ ಪ್ಲೇನಲ್ಲಿ ಬರುವಂತ ಸ್ಕೋರು ನೆಕ್ಸ್ಟ್ ಬರುವಂತ ಬ್ಯಾಟರ್ಗಳಿಗೆ ಪ್ರೆಷರ್ ಫ್ರೀಯನ್ನ ಮಾಡುತ್ತೆ. ಸೊ ಆ ಕೆಲಸವನ್ನ ಇವರಿಬ್ರು ಕೂಡ ರಾಜಸ್ಥಾನದ ಪರ ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ. ಅದು ಅಲ್ಲದೆ ಮೊದಲ ವಿಕೆಟ್ಗೆ ಅಂದ್ರೆ 3 ಪಂದ್ಯಗಳಲ್ಲಿ ಮೊದಲ ವಿಕೆಟ್ಗೆ 70+ ರನ್ಗಳನ್ನ ಕಲೆ ಹಾಕಿರೋದು ಇವರಿಬ್ಬರ ಸ್ಟ್ರೆಂತ್ ಆಗಿ ಇವರಿಬ್ಬರ ಜೊತೆಯಾಟ ಅದೆಷ್ಟು ಪವರ್ಫುಲ್ ಆಗಿದೆ ಅನ್ನೋದನ್ನ ಗೊತ್ತಾಗುತ್ತೆ. ಅಂಡ್ ನೆಕ್ಸ್ಟ್ ಬ್ಯಾಕ್ ಟು ಬ್ಯಾಕ್ ಅರ್ಧಶತಕ ಆರೆಂಜ್ ಕ್ಯಾಪ್ ನಲ್ಲಿ ಜೈಸ್ವಾಲ್. ಈ ಸೀಸನ್ ಅಲ್ಲಿ ಯಶಸ್ವಿ ಜೈಸ್ವಾಲ್ ಕೂಡ ಅದ್ಭುತವಾದಂತ ಫಾರ್ಮ್ ನಲ್ಲಿದ್ದಾರೆ. ಮೊದಲ ಪಂದ್ಯದಲ್ಲಿ ಅವರು ಅಜೇಯವಾಗಿ ಉಳ್ಕೊಂಡು ಇನ್ನಿಂಗ್ಸ್ ಅನ್ನ ಮುಗಿಸ್ತಾರೆ ಚೆನ್ನೈ ವಿರುದ್ಧದ ಮ್ಯಾಚ್ ಅಲ್ಲಿ. ಆ ನಂತರ 2 ಹಾಗೆ 3ನೇ ಪಂದ್ಯಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ಅರ್ಧಶತಕ ಬಾರಿಸಿದ್ದಾರೆ. ಸೊ ಇದು ಜೈಸ್ವಾಲ್ ಅವ್ರಿಗಿರುವಂತ ಸ್ಟ್ರೆಂತ್. ಅದು ಅಲ್ಲದೆ ಈ ಸೀಸನ್ ಅಲ್ಲಿ ಆಲ್ರೆಡಿ 170 ರನ್ಗಳನ್ನ ಬಾರಿಸಿದ್ದಾರೆ 3 ಪಂದ್ಯಗಳಲ್ಲಿ. ಜೊತೆಗೆ ಆರೆಂಜ್ ಕ್ಯಾಪ್ ರೇಸ್ ನಲ್ಲಿ ಫಸ್ಟ್ ಪ್ಲೇಸ್ ನಲ್ಲಿದ್ದಾರೆ. ಸೊ ಈಗ ಆರೆಂಜ್ ಕ್ಯಾಪ್ ಜೈಸ್ವಾಲ್ ಬಳಿ ಇದೆ. ಸೊ ಈ ಸೀಸನ್ ಅಲ್ಲಿ ಮತ್ತಷ್ಟು ರನ್ಸ್ ಗಳನ್ನ ಸ್ಕೋರ್ ಮಾಡುವಂತ ಟಾರ್ಗೆಟ್ ನಲ್ಲಿ ಇದ್ದಾರೆ. ಇನ್ನು ವೈಭವ್ ಅವರ ಪ್ಲಸ್ ಪಾಯಿಂಟ್ ಏನಂತಂದ್ರೆ 248+ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಅನ್ನ ಮಾಡ್ತಾ ಇರೋದು. ವೈಭವ್ ಸೂರ್ಯವಂಶಿ ಸಿಂಗಲ್ ಅಥವಾ ಡಬಲ್ ರನ್ಗಳಿಗೆ ಓಡೋದು ಅಥವಾ ಇಂಥವಕ್ಕೆ ಲೆಕ್ಕ ಹಾಕೋದಿಲ್ಲ. ಅವ್ರು ಏನಿದ್ರು ಕೂಡ ಬಿಗ್ ಹಿಟ್ಗಳ ಕಡೆಗೆ ಅವರು ಕಣ್ಣನ್ನ ಹಾಕ್ತಾ ಇರ್ತಾರೆ. ಜೊತೆಗೆ ಅವರು ಕ್ರೀಸ್ನಲ್ಲಿ ಇರೋವರೆಗೂ ಕೂಡ ರನ್ಸ್ ಹೊಡಿಬೇಕು. ಬ್ಯಾಟರ್ ಅಥವಾ ಬೌಲರ್ ಯಾರೇ ಆಗಿದ್ರು ಕೂಡ ಸೊ ಬಿಗ್ ಹಿಟ್ಗಳನ್ನ ಬಾರಿಸಬೇಕು ಅನ್ನೋದಷ್ಟೇ ಅವರ ಟಾರ್ಗೆಟ್ ಆಗಿರುತ್ತೆ. ಅದು ವರ್ಲ್ಡ್ ಕ್ಲಾಸ್ ಬೌಲರ್ ಆದ್ರೂ ಅಷ್ಟೇ, ಯಾರಾದ್ರೂ ಅಷ್ಟೇ ಅಂತೇಳಿ ಸೊ ಅದೇ ಸ್ಟ್ರೈಕ್ ರೇಟ್ ಅನ್ನ ಮೇಂಟೈನ್ ಮಾಡ್ತಿದ್ದಾರೆ. ಈಗ ಕಳೆದ 3 ಪಂದ್ಯಗಳಲ್ಲಿ 248+ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಅನ್ನ ಮಾಡಿರುವಂತ ಸೂರ್ಯವಂಶಿ. ಸೊ ಹೀಗಾಗಿ ಅವರಿದ್ದಷ್ಟು ಹೊತ್ತು ಕೂಡ ರಾಜಸ್ಥಾನದ ರನ್ ಸ್ಕೋರ್ ಜಾಸ್ತಿ ಆಗ್ತಾನೆ ಇರುತ್ತೆ, ರನ್ ರೇಟ್ ಹೆಚ್ಚಾಗ್ತಾನೆ ಇರುತ್ತೆ. ಹೀಗಾಗಿ ಸೂರ್ಯವಂಶಿಯನ್ನ ಆದಷ್ಟು ಬೇಗ ಔಟ್ ಮಾಡುವಂತ ಸವಾಲು ಬೆಂಗಳೂರು ತಂಡಕ್ಕಿದೆ. ಅಂಡ್ ಸೂರ್ಯವಂಶಿ ಅವರ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ IPL ನಲ್ಲಿ ಇದುವರೆಗೆ 10 ಇನ್ನಿಂಗ್ಸ್ ಗಳನ್ನ ಆಡಿದ್ದಾರೆ.
ಅಂದ್ರೆ ಲಾಸ್ಟ್ ಸೀಸನ್ ಅಲ್ಲಿ 7 ಮ್ಯಾಚ್ ಆಡಿದ್ರು. ಈ ಸೀಸನ್ ಅಲ್ಲಿ ಆಲ್ರೆಡಿ 3 ಪಂದ್ಯಗಳನ್ನು ಆಡಿದ್ದಾರೆ. ಸೊ ಟೋಟಲ್ ಆಗಿ 10 ಇನ್ನಿಂಗ್ಸ್ ಗಳಲ್ಲಿ 3 ಸಲ ಫಸ್ಟ್ ಬಾಲ್ ನ ಬೌಂಡ್ರಿ ಕಟ್ಟಿದ್ದಾರೆ, 2 ಸಲ 6 ಅನ್ನ ಹೊಡೆದಿದ್ದಾರೆ. ಅಂದ್ರೆ ಇಲ್ಲಿ ವೈಭವ್ ಸೂರ್ಯವಂಶಿ ಫಸ್ಟ್ ಬಾಲ್ ನಿಂದಲೇ ಅಥವಾ ಯಾರೇ ಬೌಲರ್ ಆಗಿದ್ರು ಕೂಡ ಫಸ್ಟ್ ಬಾಲ್ ನಿಂದಲೇ ಅಗ್ರೆಸಿವ್ ಇಂಟೆಂಟ್ ನಲ್ಲಿ ಬ್ಯಾಟಿಂಗ್ ಅನ್ನ ಮಾಡೋಕೆ ಶುರು ಮಾಡ್ತಾರೆ ಅನ್ನೋದು ಇಲ್ಲೇ ಗೊತ್ತಾಗ್ತಿದೆ. ಸೊ ಇಲ್ಲಿ 10 ಇನ್ನಿಂಗ್ಸ್ ಅಲ್ಲಿ 3 ಸಲ ಬೌಂಡ್ರಿ ಹಾಗೆ 2 ಸಲ 6 ಮೂಲಕ ಖಾತೆಯನ್ನ ತೆರೆದಿದ್ದಾರೆ. ಅದು ಅಲ್ಲದೆ ಮುಂಬೈ ವಿರುದ್ಧ ಜಸ್ಪ್ರೀತ್ ಬುಮ್ರಾ ಹಾಗೆ ಟ್ರೆಂಟ್ ಬೋಲ್ಟ್ ಜೊತೆಗೆ ಶಾರ್ದೂಲ್ ಠಾಕೂರ್ಗೆ ಅವರು ಮಾಡಿದಂತ ಫಸ್ಟ್ ಓವರ್ನ ಫಸ್ಟ್ ಬಾಲ್ ನಲ್ಲಿ 6 ಅನ್ನ ಹೊಡೆದಿದ್ದಾರೆ. ಸೊ ಇದು ಕೂಡ ಸೂರ್ಯವಂಶಿಗೆ ಎಂತ ಪವರ್ ಇದೆ ಅನ್ನೋದನ್ನ ತೋರಿಸುತ್ತೆ. ಹೀಗೆ ಪವರ್ ಪ್ಲೇ ನಲ್ಲಿ ಈ ಇಬ್ಬರು ಯಂಗ್ ಡೈನಾಮಿಟ್ಸ್ ಒಂದೊಳ್ಳೆ ಸ್ಕೋರ್ ಮೂಲಕ ಎದುರಾಳಿ ತಂಡಕ್ಕೆ ಪ್ರೆಷರ್ ಅನ್ನ ಕ್ರಿಯೇಟ್ ಮಾಡ್ತಿದ್ದಾರೆ. ಬಟ್ ಈ ಸಲ ಇಬ್ಬರ ಜೊತೆಯಾಟ ಸ್ಟ್ರಾಂಗ್ ಆಗೋ ಮೊದಲೇ RCB ವಿಕೆಟ್ ತೆಗೆಯೋದು ಪಕ್ಕ ಆಗಬೇಕು. ಅದರಲ್ಲೂ ಲಾಸ್ಟ್ ಸೀಸನ್ ಅಂತೆ ಈ ಸೀಸನ್ ಅಲ್ಲಿ ವೈಭವ್ಗೆ ಭುವನೇಶ್ವರ್ ಕುಮಾರ್ ಬ್ರೇಕ್ ಆಗೋಕೆ ರೆಡಿಯಾಗಿದ್ದಾರೆ. ಸ್ವಿಂಗ್ ಕಿಂಗ್ ಭುವಿ ಎದುರು ಅಬ್ಬರಿಸ್ತಾರ ವೈಭವ್. ಆಲ್ರೆಡಿ ವೈಭವ್ ಸೂರ್ಯವಂಶಿ ಅವರ ಅಗ್ರೆಸಿವ್ ಬ್ಯಾಟಿಂಗ್ ಸ್ಟೈಲ್ ಕ್ರಿಕೆಟ್ ಲೋಕವನ್ನೇ ಬೆರಗಾಗಿಸಿದೆ. ಅದು ಲಾಸ್ಟ್ ಮ್ಯಾಚ್ ಅಲ್ಲಿ ವಿಶ್ವದ ನಂಬರ್ 1 ಬೌಲರ್ ಎನಿಸಿಕೊಂಡಿರುವಂತ ಜಸ್ಪ್ರೀತ್ ಬುಮ್ರಾಗೂ ಕೂಡ ಲಾಸ್ಟ್ ಮ್ಯಾಚ್ ಅಲ್ಲಿ ಸಿಕ್ಸರ್ ಬಾರಿಸಿದ್ರು. 3 ಬಾಲ್ ಅಂತರದಲ್ಲಿ 2 ಸಿಕ್ಸರ್ ಇತ್ತು. ಕೇವಲ 14 ಎಸೆತಗಳಲ್ಲಿ 39 ರನ್ ಚಚ್ಚಿದ್ದ ವೈಭವ್ ಆರಂಭದಲ್ಲೇ ಮುಂಬೈ ಇಂಡಿಯನ್ಸ್ ತಂಡದ ಒಂದು ಪ್ರೆಷರ್ ಅನ್ನ ಜಾಸ್ತಿ ಆಗುವಂತೆ ಮಾಡಿದ್ರು. ಬಟ್ ಈಗ ಭುವನೇಶ್ವರ್ ಕುಮಾರ್ ಅವರ ಸ್ಪೀಡ್ಗಿಂತ ಅವರ ಕ್ಲೆವರ್ನೆಸ್ ತುಂಬಾ ಡೇಂಜರಸ್ ಇರುತ್ತೆ. ಅದು ಅಲ್ಲದೆ ಪವರ್ ಪ್ಲೇ ನಲ್ಲಿ ಹೈಯೆಸ್ಟ್ ವಿಕೆಟ್ ಟೇಕರ್ ಅವರು. IPL ನಲ್ಲಿ ಅತಿ ಹೆಚ್ಚು ವಿಕೆಟ್ಗಳನ್ನ ತೆಗೆದಿರುವಂತದ್ದು ಪವರ್ ಪ್ಲೇ ನಲ್ಲಿ ಅದು ಭುವಿ. ಅಂದ್ರೆ ಮೊದಲ 6 ಓವರ್ಗಳಲ್ಲಿ 80 ವಿಕೆಟ್ಗಳು ಅವರ ಬೌಲಿಂಗ್ ನಲ್ಲಿ ಬಂದಿದೆ. ಸೊ ಈಗ IPL ನಲ್ಲಿ 200+ ವಿಕೆಟ್ ತೆಗೆದಿರುವಂತ 2ನೇ ಬೌಲರ್ ಆಗಿರುವಂತ ಭುವಿ ಪವರ್ ಪ್ಲೇ ನಲ್ಲಿ 80 ವಿಕೆಟ್ಗಳನ್ನ ತೆಗೆದಿದ್ದಾರೆ. ಸೊ ಇದು ಪವರ್ ಪ್ಲೇ ನಲ್ಲಿ ಅವರ ಡಾಮಿನೇಷನ್ ಅನ್ನ ತೋರಿಸುತ್ತೆ. ಇನ್ನು ಲಾಸ್ಟ್ ಸೀಸನ್ ಅಲ್ಲಿ RCB ವಿರುದ್ಧ ಸೂರ್ಯವಂಶಿ ಸಿಡಿಯೋ ಮೊದಲೇ ಪೆವಿಲಿಯನ್ಗೆ ಕಳಿಸಿದ್ರು. ಲಾಸ್ಟ್ ಸೀಸನ್ ಅಲ್ಲಿ RCB ವಿರುದ್ಧ 1 ಮ್ಯಾಚ್ ಅನ್ನು ಆಡಿದ್ರು. ಅದರಲ್ಲಿ 12 ಬಾಲ್ ಅಲ್ಲಿ 16 ರನ್ ಗಳಿಸಿದಂತ ವೈಭವ್ ಸೂರ್ಯವಂಶಿ ಭುವನೇಶ್ವರ್ ಕುಮಾರ್ ಅವರ ಬೌಲಿಂಗ್ ನಲ್ಲಿ ಕ್ಲೀನ್ ಬೌಲ್ಡ್ ಆಗಿದ್ರು. ಸೊ ಈ ಸಲ ಇವರಿಬ್ಬರ ಬ್ಯಾಟಲ್ ಕೂಡ ಸಿಕ್ಕಾಪಟ್ಟೆ ಮಜಾ ಇರುತ್ತೆ. ಇನ್ನು ರಾಜಸ್ಥಾನ ಪರ ಓಪನರ್ ಜೋಡಿ ಮೇಲೆ ಸಾಕಷ್ಟು ಹೋಪ್ಸ್ ಇದ್ರೂ ಕೂಡ ನಂತರದ ಬ್ಯಾಟಿಂಗ್ ಲೈನ್ ಅಪ್ ಕೂಡ ತುಂಬಾನೇ ಚೆನ್ನಾಗಿದೆ. ವಿಕೆಟ್ ಕೀಪರ್ ಬ್ಯಾಟರ್ ಆಗಿರುವಂತಹ ಧ್ರುವ್ ಜುರೇಲ್, ಶಿಮ್ರಾನ್ ಹೆಟ್ಮೇಯರ್, ಅದು ಅಲ್ಲದೆ ಈ ಸಲ ಮತ್ತೊಂದು ಪ್ಲಸ್ ಅಂದ್ರೆ ರವೀಂದ್ರ ಜಡೇಜಾ ಇದ್ದಾರೆ. ಹಾಗೆ ಕ್ಯಾಪ್ಟನ್ ರಿಯಾನ್ ಪರಾಗ್, ಡೋನೋವನ್ ಪೆರೇರಾ. ಸೊ ಇವರು ಕೂಡ ಉತ್ತಮ ಫಾರ್ಮ್ ನಲ್ಲಿದ್ದಾರೆ. ಸೊ ಆರಂಭಿಕ ಜೋಡಿಯನ್ನ ಹೊರತುಪಡಿಸಿ ಕೂಡ ಅವರ ಬ್ಯಾಟಿಂಗ್ ಲೈನ್ ಅಪ್ ಚೆನ್ನಾಗಿದೆ. ಸೊ ಇವರನ್ನ ಕಂಟ್ರೋಲ್ ಮಾಡೋದು ಕೂಡ RCB ಬೌಲರ್ಗಳಿಗಿರುವಂತ ಅತಿ ದೊಡ್ಡ ಟಾಸ್ಕ್ ಆಗುತ್ತೆ. ಇನ್ನು RR ಕಡೆಯಲ್ಲಿ ಇಂಗ್ಲೆಂಡ್ ವೇಗಿಯಾಗಿರುವಂತಹ ಜೋಫ್ರಾ ಆರ್ಚರ್ ಇದ್ದಾರೆ, ಜೊತೆಗೆ ನಾಂಡ್ರೆ ಬರ್ಗರ್ ಇದ್ದಾರೆ, ಸ್ಪಿನ್ನರ್ ರವಿ ಬಿಷ್ಣೋಯ್, ಹಾಗೆ ತುಷಾರ್ ದೇಶಪಾಂಡೆ ಬೌಲಿಂಗ್ ದಾಳಿ ಕೂಡ ಚೆನ್ನಾಗಿದೆ. ಸೊ ಇದು ಕೂಡ RRಗೆ ಪ್ಲಸ್ ಆಗ್ತಿದೆ. ಇನ್ನು RCB RRಗಿಂತ ಡೇಂಜರಸ್ ಪ್ಲೇಯರ್ಗಳೇ ಇದ್ದಾರೆ. ಸೊ ಅವ್ರಿಗಿಂತ ನಾವು ಸ್ಟ್ರಾಂಗ್ ಆಗಿ ಕಾಣಿಸ್ತಿದ್ದೇವೆ. ಸೊ ಬೆಂಗಳೂರು ಟೀಮ್ ನಂಬರ್ 1 to ನಂಬರ್ 8 ವರೆಗೂ ಕೂಡ ಬ್ಯಾಟರ್ಗಳನ್ನ ಹೊಂದಿದೆ. ಜೊತೆಗೆ ಎಲ್ಲರೂ ಕೂಡ ಸಾಲಿಡ್ ಲೈನ್ ಅಪ್ ಇರುವಂತ ಬ್ಯಾಟರ್ಗಳೇ, ಜೊತೆಗೆ ಪವರ್ ಹಿಟ್ಟರ್ಗಳೇ. ಒಬ್ಬರಿಗಿಂತ ಒಬ್ರು ರಣಬೇಟೆಗಾರರಾಗಿದ್ದು ಯಾವುದೇ ಮೂಮೆಂಟ್ ನಲ್ಲೂ ಕೂಡ ಇನಿಷಿಯೇಟ್ ತಗೊಂಡು ಬ್ಯಾಟಿಂಗ್ ಅನ್ನ ಮಾಡ್ತಾರೆ. ಸೊ ಕಳೆದ 2 ಪಂದ್ಯಗಳಲ್ಲಿ ಬಂದಿರುವಂತ 200+ ಸ್ಕೋರ್ಗಳ ಇದಕ್ಕೆ ಟಾರ್ಗೆಟ್ಗೆ ಅಥವಾ ಈ ಒಂದು ಸ್ಟ್ರೆಂತ್ಗೆ ಇರುವಂತ ಅತಿ ದೊಡ್ಡ ಸಾಕ್ಷಿ. ಇನ್ನು ಬೌಲಿಂಗ್ ಕೂಡ ಜೇಕಬ್ ಡಫಿ ಹಾಗೆ ಭುವನೇಶ್ವರ್ ಕುಮಾರ್ ಜೊತೆ ಕೃನಾಲ್ ಪಾಂಡ್ಯ ಹಾಗೆ ಸುಯಾಶ್ ಶರ್ಮಾ ಕೂಡ ಉತ್ತಮ ಫಾರ್ಮ್ ನಲ್ಲಿದ್ದಾರೆ. ಬೆಂಗಳೂರು ಟೀಮ್ ಈ ಪಂದ್ಯವನ್ನ ಗೆಲ್ಲುವಂತ ಹಾಟ್ ಫೇವರೇಟ್ ಟೀಮ್ ಆಗಿದೆ. ಸೊ ನಿಮ್ಮ ಪ್ರಕಾರ ರಾಜಸ್ಥಾನ ವರ್ಸಸ್ ಬೆಂಗಳೂರು ನಡುವಿನ ಇಂದಿನ ಪಂದ್ಯದಲ್ಲಿ ಯಾರು ಗೆಲ್ತಾರೆ? RCB ವಿರುದ್ಧ ವೈಭವ್ ಸೂರ್ಯವಂಶಿ ಅಬ್ಬರಿಸ್ತಾರಾ ಅಥವಾ ಬೇಗ ಔಟ್ ಆಗಬಹುದಾ ಅನ್ನೋ ಬಗ್ಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.